ಓಂ ಶಾಂತಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆ ನಿಮ್ಮನ್ನು ಯಾರು ಇಷ್ಟಪಡ್ತಾರೆ, ನಿಮ್ಮ ಹಿತೈಷಿಗಳವರು ಒಳ್ಳೆಯವರಾಗಿದ್ದರೆ ಅವ್ರಿಗೂ ಸಹ ಒಳ್ಳೆಯದಾಗಲಿ. ಇವರೇ, ಸಾಲ ಮಾಡಬೇಡ, ಸಾಲ ಮಾಡಬೇಡ, ಸಾಲದು ಎಲಬೇಡ, ಸಾಲದು ಎಲಬೇಡ, ಸಾಲ ಮಾಡಬೇಡ, ಸಾಲದು ಎಲಬೇಡ. ಸಾಲ ಮಾಡಿ ಕಷ್ಟಗಳಿಗೆ ಸಿಕ್ಕಾಕೊಳ್ಳೋದು, ತಮಗಿರೋ ಮಾನ ಮರ್ಯಾದೆ ಗೌರವ ಪ್ರತಿಷ್ಠೆ ಅದು ನೀರಿನಲ್ಲಿ ಹೋಮ ಮಾಡ್ದಂತಾಗ್ಬಿಡುತ್ತೆ. ಇಷ್ಟು ವರ್ಷ ಹುಟ್ಟಿದಾಗಿಂದ ತಮ್ಮ ಮಾನ ಮರ್ಯಾದೆ ಗೌರವ ಎಲ್ಲ ಕಾಪಾಡಿಕೊಂಡು ಬಂದು ಇವತ್ತು ಯಾರೋ ಒಬ್ಬ ಇಷ್ಟ ಬಂದಾಗ ಮಾತಾಡಿದ್ರೆ, ಇಷ್ಟ ಬಂದಾಗ ಎಲ್ಲರ ಮುಂದೆ ಮರ್ಯಾದೆ ಕಳೆದ್ರೆ, ನಾವು ಸಾಲ ಕೊಟ್ಟಿದ್ದೀವಿ, ನಮ್ಮ ಸಾಲ ವಾಪಸ್ ಕೊಟ್ಟಿಲ್ಲ, ಯಾರ ಹತ್ರ ಬೇರೆಯವ್ರ ಹತ್ರ ಈಸ್ಕೊಟ್ಟೆ, ಬೇರೆಯವ್ರ ಹತ್ರ ಈಸ್ಕೊಟ್ಟೆ, ನಾನು ಎಲ್ಲೋ ಕಷ್ಟ ಅಂತ ಬಂದ ಬೇರೆಯವ್ರ ಹತ್ರ ಈಸ್ಕೊಟ್ಟೆ ಅಂತ ಕೆಲವ್ರು ಹೇಳ್ತಾರೆ. ಇಲ್ಲಿ ಕೆಲವರು, ಅಯ್ಯೋ ನಾನು ಹೆಂಡ್ತಿ ಒಡವೆಲ್ಲ ಸೇಟ್ ಹತ್ರ ಹಣ ಇಕ್ಕಿ, ಬ್ಯಾಂಕಲ್ಲಿ ಹಣ ಹಾಕಿ ಹಣ ತಂದು ಇವರು ಕಷ್ಟ ಅಂತ ಹೇಳಿದಕ್ಕೆ ಕೊಟ್ಟೆ, ವಾಪಸ್ಸೇ ಕೊಡಲಿಲ್ಲ, ಇವರು ತಗೊಂಡವ್ರು ವಾಪಸ್ಸೇ ಕೊಡಲಿಲ್ಲ, ಇವಾಗ ನಮಗೆ ಹಣ ಕೊಡಲೇಬೇಕು. ಹೀಗೆ ಸಾಲ ಕೊಟ್ಟವರು ತಗೊಂಡವ್ರಿಗೆ ಗಲಾಟೆ ಮಾಡ್ತಾರೆ. ಇನ್ನೂ ಕೆಲವರು ಕೆಟ್ಟದಾಗಿ ಬೈತಾರೆ. ಪಾಪ ಇವರು ಬಡಬಾಯಿಗಳು ಸುಮ್ಮನೆ ಸಾಲ ಮಾಡಿದ್ರು, ಕಷ್ಟಕ್ಕೆ ಸಾಲ ಮಾಡಿದ್ರು, ಆ ಭಗವಂತನಿಗೆ ಗೊತ್ತು. ಆದರೆ ಒಟ್ಟಲ್ಲೀಗ ಎಲ್ಲರ ಮುಂದೆ ಮರ್ಯಾದೆನ 3 ಕಾಸಿಗೆ ಹರಾಜಾಗ್ಬಿಡ್ತಾರೆ ಕೊಟ್ಟವರು. ಹಾಗಂತ ಎಲ್ಲವರಲ್ಲ, ಕೆಲವರು ಪಾಪ ಕೆಲವರು ಸಾಲ ಕೊಡ್ತಾರೆ, ಗಟ್ಟಿಯಾಗಿ ಕೇಳಲ್ಲ, ಎಲ್ಲೋ ಅರ್ಥ ಮಾಡ್ಕೊಂಡು ಹೋಗ್ತಾರೆ ಕೆಲವರು. ಇಲ್ಲಿ ಸಾಲ ಕೊಟ್ಟವರು ಕೆಲವರು ಒಳ್ಳೆಯವರು ಇರ್ತಾರೆ, ಕೆಲವರು ಕೆಟ್ಟವ್ರು ಇರ್ತಾರೆ. ಹಾಗೆ ಸಾಲ ತಗೊಂಡವರು ಕೆಲವರು ಒಳ್ಳೆಯವ್ರು ಇರ್ತಾರೆ, ತಗೊಂಡು ಸಾಲನ ವಾಪಸ್ ಕೊಟ್ಬಿಡ್ತಾರೆ. ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಹೇಳಿದ ಟೈಮ್ಗೆ ಏನೋ 15 ದಿನ 1 ತಿಂಗಳು ಹೆಚ್ಚು ಕಡಿಮೆ ಅವ್ರ ದುಡ್ಡು ಅವ್ರನ್ನ ಕೊಟ್ಟವ್ರ ದುಡ್ಡು ವಾಪಸ್ ಕೊಡ್ತಾರೆ. ಕೆಲವರು ಬೇಕಂತಲೇ ಸಾಲ ಮಾಡಿ ಎಲ್ಲೆಲ್ಲಿ ಸಾಲ ಕೊಡ್ತಾರೆ, ಯಾರ್ಯಾರು ಸಾಲ ಕೊಡ್ತಾರೆ, ಯಾವ್ಯಾವ ಬ್ಯಾಂಕಲ್ಲಿ ಸಾಲ ಕೊಡ್ತಾರೆ, ಸಾಲ ಸಿಕ್ಕಿದ್ರೆ ಸಾಕು ಮುಗಿ ಬೀಳ್ತಾರೆ, ಹೋಗಿ ಸಾಲ ತಗೊಳ್ತಾರೆ. ತಗೊಂಡು ಸಾಲನ ಕೆಲವರಂತೂ ಬರೋವಾಗೆ ಮನೆಗೆ ಬಂದಿಲ್ಲ, ಇನ್ನು ಸಾಲ ತಗೊಳ್ಳೋದು ಏನಂತ, ನಾನು ಮಗಳ ಮದುವೆ ಇದೆ, ಹೆಂಡ್ತಿನ ಮಗನ ಡೆಲಿವರಿ ಆಗ್ತಾಯಿದೆ, ಹಾಸ್ಪಿಟ್ಲಲ್ಲಿದ್ದಾರೆ, ಹೆಂಡ್ತಿ ಡೆಲಿವರಿ ಆಗ್ತಾಯಿದೆ, ನನಗೆ ಸಾಲ ಬೇಕು ಅಂತ ಕೆಲವ್ರು ಕೇಳ್ತಾರೆ. ಇಲ್ಲಿ ಕೆಲವ್ರು ಅಯ್ಯೋ ನನ್ನ ಮಗಳ ಮದುವೆ ಇದೆ ಅಂತ ಇಲ್ಲಿ ಕೆಲವರು ಸಾಲ ತಗೊಳ್ತಾರೆ. ಇಲ್ಲಿ ಕೆಲವ್ರು ಅಯ್ಯೋ ಹಾಸ್ಪಿಟ್ಲಲ್ಲಿ ಯಾರೋ ಇದ್ದಾರೆ, ಏನೋ ಆಕ್ಸಿಡೆಂಟ್ ಆಗಿಬಿಟ್ಟಿದೆ, ಅರ್ಜೆಂಟ್ ಸಾಲ ಬೇಕು ಅಂತ ಸಾಲ ತಗೊಳ್ತಾರೆ. ಬಡ್ಡಿ ಎಷ್ಟಾದರೂ ಪರವಾಗಿಲ್ಲ ಅಂತ ತಗೊಳ್ತಾರೆ. ಅವ್ರು ತಗೊಂಡವರು ಮನೆಗೆ ಹೋಗೋಷ್ಟೇ ಇಲ್ಲ, ಒಂದು ವೇಳೆ ಅವ್ರು ನಿಜಾನೂ ಹೇಳಿರ್ಬೋದು, ಯಾರೋ ಹೆಂಡ್ತಿ ಡೆಲಿವರಿನೋ ಏನೋ ಹಾಸ್ಪಿಟ್ಲಲ್ಲಿ ಇರುತ್ತೆ, ಮನೆಗೆ ಬರೋಷ್ಟೊತ್ತಿಗೆ ಯಾರೋ ಫ್ರೆಂಡ್ಸು ದಾರಿಯಲ್ಲಿ ಸಿಗ್ತಾರೆ, ಬಾರೋ ಸ್ವಲ್ಪ ಎಣ್ಣೆ ಹೊಡ್ಕೊಂಡು ಬರೋಣ ಅಂತಾರೆ, ಬಾರ್ಗೆ ಹೋಗೋಣ ಅಂತಾರೆ. ಇವಳು ಬರೋಲ್ಲ, ಹಾಸ್ಪಿಟ್ಲಲ್ಲಿ ಬೆಡ್ತಿ ಇದ್ದಾರೆ ಅಂತಾರೆ. ಪರವಾಗಿಲ್ಲ ಬಾ, ಆಮೇಲೆ ಹೋಗೋಣಂತೆ, ತುಂಬ ಫೀಲಿಂಗಲ್ಲಿದೆಯಾ, ಹಾಸ್ಪಿಟ್ಲಲ್ಲಿದ್ದಾರೆ ಬೆಡ್ತಿ, ತುಂಬ ಕಷ್ಟದಲ್ಲಿದೆಯಾ, ಸ್ವಲ್ಪ ಎಣ್ಣೆ ಹೊಡ್ಬಿಡು ಸರೋಗುತ್ತೆ ಬಾ ಅಂತ ಕರ್ಕೊಂಡು ಹೋಗ್ತಾರೆ. ಆಮೇಲೆಲ್ಲ ಇವನು ಅವನ ಮಾತು ಕೇಳಿ ಒತ್ತಾಯಕ್ಕೆ ಹೋಗ್ತಾಳೆ. ಆಮೇಲೆ ಎಳ್ಳೆಲ್ಲ ಹೊಡಿತಾರೆ, ಬೇಜಾರು ಎಳ್ಳೆಲ್ಲ ಹೊಡಿತಾರೆ. ಜೊತೆಗೆ ಅಲ್ಲಿ ಜೂಜಾಡೋಕ್ಕೂ ಶುರು ಮಾಡ್ತಾರೆ. ಹಣ ಯಾರ್ದು, ಖರ್ಚಾರ್ದು, ಇವು ಸಾಲ ಮಾಡಿರ್ತಾನಲ್ಲ ಅವನ ಮೇಲೆ ಹಾಕ್ಬಿಡ್ತಾನೆ. ಅವ್ನು ಕರ್ಕೊಂಡೋದವನು, ಯಾರು ಕರ್ಕೊಂಡೋದ ಅವನು ಇವ್ರ ಮೇಲೆ ಹಾಕ್ಬಿಡ್ತಾನೆ. ಇವಳ ಹತ್ರ ಇರೋದೆಲ್ಲ ಅಲ್ಲಿ ಇಡಬೇಕಾಗುತ್ತೆ, ಎಲ್ಲ ಕಳ್ಕೊಬೇಕಾಗುತ್ತೆ. ಮನೆಯಾಗಿ ಬರೋಷ್ಟೊತ್ತಿಗೆ ಅವನು ಎಲ್ಲಿ ಸಾಲ ತೊಗೊಳ್ಬಲ್ಲ, ಆ ದುಡ್ಡು ಅಲ್ಲೇ ಜೂಜಾಡಿ ಕುಡ್ದು ಅವರು ಫ್ರೆಂಡ್ಸ್ ಮಾತು ಕೇಳಿ ಏನೋ ಸಹವಾಸ ಸಂಘದೋಷದಿಂದ ಇವನು ಕೆಟ್ಟ. ಆ ರೀತಿ ಕೆಲವರು ಹಣ ಕಳ್ಕೊತಾರೆ ಕೆಲವರು. ಈ ಕಡೆ ಸಾಲ ತೊಗೊಳ್ಬಲ್ದು ಸಾಲಗಾರನೂ ಆಗ್ತಾನೆ, ಈ ಕಡೆ ಹಾಸ್ಪಿಟ್ಲಲ್ಲಿ ಇರೋರ ಕತೆ ದೇವರೇ ಗತಿ ಅವ್ರಿಗೆ.
ಗೊತ್ತಾಯ್ತಲ್ಲ. ಈ ರೀತಿ ಕೆಲವರು. ಇಲ್ಲಿ ಕೆಲವರು ಸಾಲ ತೊಗೊಂಡು ಬರ್ತಾರೆ ಬಾಬಾ ಬ್ಯಾಂಕಲ್ಲೂ ಹಣ ಒಡವೆ ಹಣ ಇಟ್ಟು ಏನೋ ಒಂದು ಹಣ ತೊಗೊಂಡು ಬರ್ತಿರ್ತಾರೆ. ಅದ್ರಲ್ಲಿ ಯಾರೋ ಕಳ್ಳರು ನೋಡ್ಕೊಂಡಿರ್ತಾರೆ. ಈ ಕಳ್ಳರಿಗೆ ಯಾರ ಹತ್ರ ಕಳ್ತನ ಮಾಡಬೇಕು, ಯಾರ ಹತ್ರ ಕಳ್ತನ ಮಾಡಬಾರ್ದು, ಅಲ್ಲೋ ಪರಿಜ್ಞಾನ ಇದ್ದಿದ್ರೆ ಅವ್ರಿಗೆ, ಆ ಪರಿಜ್ಞಾನ ಇದ್ದಿದ್ರೆ ದುಡ್ಕೊಂಡೇ ತಿಂತಾಯಿದ್ರು. ಆ ಪರಿಜ್ಞಾನ ಅವ್ರಿಗಿರಲ್ಲ. ಏನಿದ್ರು ಯಾರು ಎಷ್ಟೇ ಬುದ್ಧಿ ಹೇಳಲಿ ಓ ಅಂತಾರೆ, ಕೇಳ್ತೀರಿ ಅಂತಾರೆ. ಅವ್ರು ಹೇಳೋವ್ರಿಗೆ ಅಷ್ಟೇ. ಆಮೇಲೆ ಅವ್ರ ಬುದ್ಧಿ ನಾಯಿ ಬಲ ಡೊಂಕೆದಂಗೆ. ನಾಯಿಗಾದರೂ ವಿಶ್ವಾಸ ಇರುತ್ತೆ, ಇವ್ರಿಗಿರಲ್ಲ. ಅದ್ರ ಬಾಲ ಹೆಂಗೆ ಬೆಂಡ್ ಮಾಡಿ ಸರಿ ಮಾಡೋಕ್ಕಾಗಲ್ಲೋ ಹಾಗೆ ಇವರು ಸರಿ ಮಾಡೋಕ್ಕಾಗಲ್ಲ ಕಳ್ಳರಿಗೆ. ಅವ್ರ ಕೈ ಕೆಳಗೆ ತೋರಿಸ್ತಾರೆ. ಬಡವರಾಗಿರಲಿ ಶ್ರೀಮಂತರಾಗಿರಲಿ ಅವ್ರಿಗೆ ಏನಾಗಬೇಕು, ದೋಚಿಸಿದ್ರೆ ಸಾಕು, ಸಿಕ್ಕಿದ್ರೆ ಸಾಕು ದೋಚಿಬಿಡ್ತಾರೆ. ಈಗ ಅವರು ಪಾಪ ಬಡವರು ಯಾರೋ ಸಾಲ ಮಾಡಿಕೊಂಡು ಮಗಳ ಮದುವೆಗೋ ಹಾಸ್ಪಿಟ್ಲಲ್ಲಿ ಖರ್ಚಿಗೋ ಎಲ್ಕೋ ಅಂತ ಬರ್ದಿರ್ತಾರೆ. ಇವರು ಕಳ್ತನ ಮಾಡ್ಕೊಂಡು ಹೋಗ್ಬಿಟ್ರೆ ಅವ್ರ ಪರಿಸ್ಥಿತಿ ಏನು, ಅವ್ರ ಕಥೆ ಏನು ಬಲ್ದೆ ಸಾಲಗಾರರಾಗೋಗ್ತಾರೆ, ಸಾಲಗಾರ ಮಕ್ಕಳಾಗೋಗ್ತಾರೆ. ಮೊದಲೇ ಕಷ್ಟದಲ್ಲಿರ್ತಾರೆ ಅಂತ ಅವ್ರು ಸಾಲ ಮಾಡೋದು ಅಲ್ವಾ. ಈಗ ಕಳ್ಳಾಲು ದೋಚ್ಕೊಂಡು ಹೋಗ್ಬಿಟ್ರೆ, ಇಲ್ಲ ಮನೆಯಲ್ಲಿ ಇಟ್ಟಿರ್ತಾರೆ ಅಂತಂದು, ಇಲ್ಲ ಬರೋ ದಾರಿಯೆಲ್ಲ ಗಾಡಿಯಲ್ಲೇ ಡಿಕ್ಕಿಯಲ್ಲಿ ಇಟ್ಟಿರ್ತಾರೆ, ಇಲ್ಲ ಕಾರಲ್ಲಿ ಇಟ್ಟಿರ್ತಾರೆ. ಇವ್ರು ಕಳ್ಳರು ಎತ್ಕೊಂಡು ಹೋಗ್ಬಿಟ್ರೆ ಅವ್ರ ಪರಿಸ್ಥಿತಿ ಅಲ್ಲ, ಅವ್ರ ಗತಿ ಅಲ್ಲ. ಈ ಕಳ್ಳರು ಮಾಡೋ ಕೆಲಸ ಅಲ್ವಾ. ಪರರ ವಸ್ತು ಪಾಷಾಣ. ಕಳ್ಳರೆ ನೀವು ಹೇಳ್ತಾ ಇದ್ದೀರಿ, ನಿಮ್ಮ ಕಷ್ಟ ಎಲ್ಲಿದೆಯೋ ಗೊತ್ತಿಲ್ಲ, ಏತಕ್ಕಾಗಿ ನೀವು ಕಳ್ತನ ಮಾಡ್ತೀರೋ ಗೊತ್ತಿಲ್ಲ ಕಳ್ಳರೆ. ಪರರ ವಸ್ತು ಪಾಷಾಣ ಅಂದ್ರೆ ಏನು ಗೊತ್ತೇನ್ರಿ, ವಿಷ ರೀ ಸ್ವಾಮಿ. ದಯವಿಟ್ಟು ಕಳ್ತನ ಮಾಡಬೇಡ್ರಿ, ಒಳ್ಳೇದಾಗಲ್ರಿ. ಶಾಪ ಹಾಕ್ತಾರ್ರಿ ಜನ ನಿಮ್ಮ ಕೈಗಳು ಹಾಳಾಗ, ನಿಮ್ಮ ನಾಲ್ಗೆಲೆಲ್ಲ ಹುಳ ಬೀಳ, ನಿಮ್ಮ ಬಾಯಿ ಹುಳ ಬೀಳ, ನಿಮ್ಮ ಕೈ ಕಾಲ ಬಿದ್ದೋಗ ಅಂತ ಶಾಪ ಹಾಕ್ತಾರೆ. ಹುಷಾರಾಗಿರ್ರಿ ಕಳ್ರೆ. ಅವೆಲ್ಲ ಯಾರೋ ಒಬ್ರು ತಟ್ಟು ಬಿಡುತ್ತೆ ಇವ್ರೆ ರೀ. ಯಾರೋ ಒಬ್ರು ಒಳ್ಳೆಯವ್ರು ಇರ್ತಾರೆ, ಅವ್ರು ಹಾಕಿ ಶಾಪ ನಿಮಗೆ ತಟ್ಬಿಡ್ತಾರೆ. ಹುಷಾರಾಗಿರ್ರಿ, ಗೊತ್ತಾಯ್ತಾ. ಕಳ್ತನ ಮಾಡಿಬಿಡ್ರಿ. ಏನೋ ಕಷ್ಟ ಅಲ್ಲ ಸುಖಲ್ಲ ದುಡ್ಕೊತಿರ್ರಿ ಸ್ವಾಮಿ. ಯಾರು ಹೊಟ್ಟೆ ಹಾಕ್ರಿ ಉರಿಸ್ತೀರಾ, ಹೇಳ್ರಿ. ಒಟ್ಟಲ್ಲಿ ಸಾಲ ತೊಗೊಳ್ ಬಂದಿದ್ದು ಕೆಲವು ಸಾರಿ ಬಾರುಗಳಿಗೆ ಹೋಗುತ್ತೆ, ಜೂಜಾಡೋಕೆ ಹೋಗುತ್ತೆ. ಕೆಲವು ಸಾರಿ ಕಳ್ಳರೆ ಎತ್ಕೊಂಡು ಹೊರ್ಟೋಗ್ತಾರೆ, ಆದರೆ ಸಾಲಗಾರರು ಸಿಕ್ಕಾಕೊಳ್ತಾರೆ. ಇದು 2 ಟೈಪ್ ಆಯಿತು. ಇಲ್ಲೂ ಒಂದು ಟೈಪ್ ಇದೆ. ಸಾಲ ತೊಗೊಂಡು ಬರ್ತಾರೆ ಯಾರೋ ಬೇರೆಯವ್ರ ಹತ್ರ, ತೊಗೊಂಡು ಬಂದು ಮನೆಯಲ್ಲಿ ಹೆಂಡ್ತಿಗೆ ತೋರಿಸ್ತಾರೆ ಗಂಡ ಆದವನು, ಅಥವಾ ಹೆಂಡ್ತಿ ಗಂಡನಿಗೆ ತೋರಿಸ್ತಾರೆ. ಇಲ್ಲಿ ಹೆಂಡ್ತಿ ಆದರೂ ಸಾಲ ಮಾಡ್ಬೋದು, ಗಂಡ ಆದರೂ ಸಾಲ ಮಾಡ್ಬೋದು. ಇಲ್ಲಿ ಯಾರೋ ಒಬ್ಬರು ಸರಿಯಿಲ್ಲ ಅಂದರೆ, ಇಲ್ಲ ಹೆಂಡ್ತಿ ಸರಿಯಿಲ್ಲ ಅಂದರೆ, ಇಲ್ಲ ಗಂಡ ಸರಿಯಿಲ್ಲ ಅಂದರೆ, ಯಾರೋ ಒಬ್ಬರು ಸರಿಯಿಲ್ಲ ಅಂದರೆ, ಅಥವಾ ಮನೆಯಲ್ಲಿ ಮಕ್ಕಳು ದೊಡ್ಡವರು ಅತ್ತೆ ಮಾವನ ಯಾರೋ ಒಬ್ಬರು ಸರಿಯಿಲ್ಲ ಅಂದರೆ, ಇಲ್ಲ ಯಾರೋ ಒಬ್ಬರು ಅಲ್ಲಿ ಅಣ್ಣನ ತಮ್ಮನ ಅಕ್ಕನದಾಗ ಯಾರೋ ಒಬ್ಬರು ಸರಿಯಿಲ್ಲ, ಮಕ್ಕಳು ಯಾರೋ ಸರಿಯಿಲ್ಲ ಅಂದರೆ, ಆ ದುಡ್ಡನ್ನು ಅವ್ರು ಅವರೇ ಕದ್ದುಬಿಡ್ತಾರೆ. ಅಥವಾ ಕದಿದೆ ಆದರೂ ಒತ್ತಾಯಪೂರ್ವಕವಾಗಿ ಇವ್ರ ಮೇಲೆ ಒತ್ತಡ ಏರಿ ತಗೊಳ್ತಾರೆ. ಆ ದುಡ್ಡು ಸಾಲ ತಂದಿರೋದು ಅದಕ್ಕೆ ಯಾವುದಾದ್ರು ಮನೆ ಕಟ್ಟಲಿಕ್ಕೋ, ಮದುವೆ ಮಾಡಲಿಕ್ಕೋ, ಅಥವಾ ಇಲ್ಲೇನೋ ಮಾಡಲಿಕ್ಕೋ ಹಣ ತಂದಿರ್ತಾರೆ. ಇವರು ಇರೋರಲ್ಲಿ ಪಕ್ಕದಲ್ಲಿ ಯಾರೊಬ್ಬರು ಇಲ್ಲ ನಾನು ಕೊಟ್ಬಿಡ್ತೀನಿ, ಈಗ ನಾಳೆಲ್ಲ ಕೊಟ್ಬಿಡ್ತೀನಿ ವಾಪಸ್ಸು. ಇವಾಗ ಇವತ್ತು ಅರ್ಜೆಂಟ್ ಯಾರಿಗ ಕೊಡಬೇಕು, ನಾಳೆ ಕೊಟ್ಬಿಡ್ತೀನಿ ನನಗೆ, ಯಾಕೆ ಯಾವುದೋ ಬರಬೇಕು ಅಂತ ಹೇಳ್ಬಿಟ್ಟು ಒತ್ತಾಯ ಏರಿ, ಯಾರೋ ಫ್ರೆಂಡ್ಸು ಯಾರೋ ಒಬ್ಬರು ಅವರು ಬೇಕಾದವರು ಒತ್ತಾಯ ಏರಿ ಹಣ ತೊಗೊಬಿಡ್ತಾರೆ. ಅವರು ಸಾಲ ಮಾಡಿ ತಂದಿದ್ದಾರೆ ಬಡ್ಡಿಗೆ, ಇವರು ಒತ್ತಾಯ ಏರಿ ಅವ್ರ ಮೇಲೆ ಹಣ ತೊಗೊಬಿಡ್ತಾರೆ. ಆಮೇಲೆ ಇವ್ರು ಖರ್ಚು ಮಾಡ್ಕೊಳ್ತಾರೆ. ಆಮೇಲೆ ಇವರು ಫೋನ್ ಮಾಡ್ತಾರೆ, ಕೊಡ್ತೀರಿ ಇವಾಗ ಬರುತ್ತೆ ಆವಾಗ ಬರುತ್ತೆ ಅಂತಾರೆ ಅವರು. ಲಾಸ್ಟಿಗೆ ಒಂದಿನ ಹೇಳಿದ್ರೆ ಇವ್ರು ಫೋನ್ ಮಾಡಿ ಕೇಳ್ತಾನೆ ಇರ್ತಾರೆ. ಅವ್ರು ಆಮೇಲೆ ಲಾಸ್ಟ್ ಫೋನ್ ಸ್ವಿಚ್ ಆಫ್ ಮಾಡಿಬಿಡ್ತಾರೆ, ಎಸ್ಕೇಪ್ ಆಗ್ಬಿಟ್ಟು ಎಲ್ಲಿದ್ದಾರಂತೆ ಗೊತ್ತಾಗಲ್ಲ, ಫೋನ್ ಸ್ವಿಚ್ ಆಫ್ ಮಾಡ್ತಾರೆ. ಹುಷಾರಾಗಿರಿ. ಈ ರೀತಿ ಒಂದು ರೀತಿ ಹಣ ಕಳ್ಕೊಳ್ತಾರೆ. ಸಾಲ ಕೊಟ್ಟವರು ಸುಮ್ಮನೆ ಬಿಡ್ತಾರಾ ಹೇಳಿ, ಬಿಡಲ್ಲ. ಆಮೇಲೆ ಇದೊಂದು ಟೈಪು, ಎಲ್ಲೋ ಟೈಪ್ ಇದೆ. ಈ ಮನೆಯಲ್ಲೇ ಯಾರೋ ಒಬ್ರು ಇರ್ತಾರೆ, ಇಲ್ಲ ಹೆಂಡ್ತಿನೋ ಗಂಡನೋ ಅಕ್ಕನೋ ತಗಿಲೋರು, ಅವ್ರಿಗೆ ಶೋಕಿ ಮಾಡೋ ಅಭ್ಯಾಸ. ಶೋಕಿ ಆದ್ರೇನು, ಇಲ್ಲ ಶೂ ತಗೊಳ್ಳೋದು, ಇಲ್ಲ ಬಟ್ಟೆ ತಗೊಳ್ಳೋದು, ಇಲ್ಲ ಒಡವೆ ತಗೊಳ್ಳೋದು, ಇಲ್ಲ 2 ವೀಲರ್ ತಗೊಳ್ಳೋದು, ಏನೋ ಒಂದು ವೆಹಿಕಲ್ ತಗೊಳ್ಳೋದು, ಕಾರ್ ತಗೊಳ್ಳೋದು, ಇಲ್ಲೇನೋ ಶೋಕಿ ಮಾಡೋದು. ಆ ದುಡ್ಡನ್ನು ಹೆಂಗೋ ಆ ದುಡ್ಡು ತಂದಿರೋದು ಮದುವೆಗೆ, ಮಗಳು ಮದುವೆನೋ, ಅಣ್ಣನ ಮದುವೆನೋ, ತಮ್ಮನ ಮದುವೆನೋ, ಅಕ್ಕನ ಮದುವೆನೋ, ಯಾರಿಗೋ ಮದುವೆ ಮಾಡೋಕ್ಕೆ, ಅಥವಾ ಆಸ್ಪತ್ರೆ ಖರ್ಚಿಗೆ, ಅಥವಾ ಯಾವುದೋ ಸೈಟ್ ತಗೊಳ್ಳೋಕ್ಕೆ, ಅಥವಾ ಮನೆ ಕಟ್ಟಲಿಕ್ಕೆ ಹಣ ತಂದಿಟ್ಟಿರ್ತಾರೆ ಯಾರೋ ಮನೆಯಲ್ಲೇ ಜವಾಬ್ದಾರಿ ಇರೋರು. ಇವರೇನು ಮಾಡಿಬಿಡ್ತಾರೆ, ಜವಾಬ್ದಾರಿ ಗೊತ್ತಿಲ್ಲದವರು, ಹಣದ ಬೆಲೆ ಗೊತ್ತಿಲ್ಲದವರು, ಶೋಕಿ ಮಾಡೋಕ್ಕೆ ಹೋಗಿ ಯಾವುದೋ 2 ವೀಲರ್ ಶೋರೂಮಲ್ಲಿ ಎತ್ಕೊಂಬಂದ್ಬಿಡ್ತಾರೆ. ಹಣ ಎತ್ಕೊಂಡು ಹೋಗ್ಬಿಟ್ಟು ಇವ್ರ ಮೇಲೆ ಒತ್ತಡ ಏರಿ ತಗೊಳ್ತಾರೋ, ಇಲ್ಲ ಕದ್ಕಡೆ ಹೋಗ್ತಾರೆ ಗೊತ್ತಿಲ್ಲ, ಇಲ್ಲ ಹೆಂಡ್ತಿ ಆದವರು ಒಡವೆಗಳು ತಗೊಂಬಂದ್ಬಿಡ್ತಾರೆ, ಬೇಜಾನು ಒಡವೆಗಳು. ಯಾರಿಗೋ ಹಣ ಎತ್ಕೋ ತಂದಿಟ್ಟಿರ್ತಾರೆ, ಮನೆ ಕಟ್ಟಲಿಕ್ಕೋ, ಸೈಟ್ ತಗೊಳ್ಲಿಕ್ಕೋ, ಇಲ್ಲ ಇನ್ನೇನಕ್ಕೋ, ಇಲ್ಲ ಬೇರೆ ಇನ್ಯಾರಿಗೋ ಸಾಲ ತೀರಿಸ್ಲಿಕ್ಕೋ, ಏನಕ್ಕೋ.
ಅವ್ರ ಕಷ್ಟ ಅವ್ರಿಗೆ ಗೊತ್ತು. ಇವರು ಆ ಹಳಾಲ್ ತಗೊಂಡೋಗಿ ಒಡವೆಗಳು ತಂದುಬಿಡ್ತಾರೆ, ಹಾಕೊಂಡ್ಬಿಡ್ತಾರೆ ಹೋಗಿದಲ್ಲಿ, ಇಲ್ಲ ಸೀರೆಗಳು ತಂದುಬಿಡ್ತಾರೆ, ಇಲ್ಲ ಫ್ರಿಡ್ಜ್ ತಂದುಬಿಡ್ತಾರೆ, ವಾಷಿಂಗ್ ಮಿಷಿನ್ ತಂದುಬಿಡ್ತಾರೆ, ಇಲ್ಲೆಲ್ಲೋ ತಂದುಬಿಡ್ತಾರೆ. ಈ ಥರ ಎಲ್ಲ ಮಾಡ್ತಾರೆ. ಇಲ್ಲೂ ಕೆಲವ್ರು ಇದ್ದಾರೆ, ಹೇಗೆ ಗೊತ್ತಾ, ಲಾಟ್ರಿ ಆಡೋಕೆ ಹೋಗ್ಬಿಡ್ತಾರೆ. ಇವರು ಸಾಲ ತಂದಿಕ್ಕಿರ್ತಾರೆ ಅಣ್ಣ, ಇವರು ಆಡ ಎತ್ಕೊಂಡೋಗ್ಬಿಟ್ಟು ಲಾಟ್ರಿ ಆಡೋಕೆ ಹೋಗ್ಬಿಡ್ತಾರೆ. ಕೇಳಿ ಕತೆ, ಲಾಟ್ರಿನಲ್ಲೆಲ್ಲ ಕಳ್ಕೊತಾರೆ. ಇಲ್ಲೂ ಕೆಲವ್ರು ಇರ್ತಾರೆ, ಫ್ರೆಂಡ್ಸ್ನ ಜೊತೆಯಲ್ಲಿ ಹಾಕೋಬಿಟ್ಟು ಎಲ್ಲೋ ಒಂದು ಪಾರ್ಟಿ ಇಟ್ಕೊಬಿಡ್ತಾರೆ, ಟೂರ್ ಆಗಿಬಿಡ್ತಾರೆ, ಟ್ರಿಪ್. ಹೀಗೆ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಹಣ ಕಳ್ಕೊಳ್ತಾರೆ. ಇಲ್ಲಿ ಕೆಲವರು ಹಣ ತೊಗೊಂಡು ಬಂದು ವ್ಯಾಪಾರಕ್ಕೆ ಬಂಡವಾಳ ಹಾಕ್ತಾರೆ. ಏನೋ ವ್ಯಾಪಾರ ಮಾಡೋದು ಅಂದ್ಬಿಟ್ಟು ಒಂದು ಬಾಡಿಗೆ ಒಂದು ಮನೆ ತಗೊಳ್ತಾರೆ, ಒಳ್ಳೆ ಡೆಕೋರೇಷನ್ ಮಾಡ್ತಾರೆ, ಫರ್ನಿಚರ್ ಕೆಲಸ ಮಾಡಿಸ್ತಾರೆ, ಏನೋ ಒಂದಷ್ಟು ಬಂಡವಾಳ ಹಾಕ್ತಾರೆ. ಅದೃಷ್ಟ ಚೆನ್ನಾಗಿದ್ರೆ ವ್ಯಾಪಾರ ಆಗುತ್ತೆ. ಟೈಮ್ ಸರಿಯಿಲ್ಲ ಅಂದರೆ, ಟೈಮ್ ಕೆಟ್ಟಿದ್ರೆ, ಗ್ರಹಗತಿ ಸರಿಯಿಲ್ಲ ಅಂದರೆ ಏನಾಗುತ್ತೆ, ಕರ್ಮ ಉಣಿಸ್ಕೊಳ್ತದೆ ಯಾವುದೋ ಒಂದು ಹಳೆಯದು, ವ್ಯಾಪಾರ ಆಗಲ್ಲ. ಬಾಡಿಗೆ ಕೈಯಿಂದ ಕಟ್ಟಬೇಕು, ಬಾಡಿಗೆ ತಿಂಗಳ ಬಾಡಿಗೆ, ಕರೆಂಟ್ ಬಿಲ್ ಕೈಯಿಂದ. ಆ ಕಡೆ ಮನೆಗೂ ಬಾಡಿಗೆ ಇದ್ದರೆ ಮನೆ ಬಾಡಿಗೆನೂ ಕಟ್ಟಬೇಕು, ಮಕ್ಕಳಿಗೆ ಡೊನೇಷನ್ ಕಟ್ಟಬೇಕು. ಅಂಥ ಟೈಮಲ್ಲೇನಾಗುತ್ತೆ, ದಿಲೇ ಈ ಕಡೆ ಸಾಲ ಕಟ್ಟೋಕ್ಕಾಗಲ್ಲ, ಅವ್ರು ಸುಮ್ಮನೆ ಬಿಡೋಲ್ಲ. ಲಾಸ್ಟ್ಗೆ ಸಾಲಗಾರರು ಗಲಾಟೆ ಬಿಡ್ತಾರೆ. ಲಾಸ್ಟ್ಗೆ ಇವರು ಮಾಡಿರೋ ಅಂಗಡಿನೋ, ಅಪಾರ್ಟ್ಮೆಂಟ್ ಕಟ್ಟಿರ್ತಾರೋ, ಮನೆ ಕಟ್ಟಿರ್ತಾರೋ, ಬಾಡಿಗೆ ಕೊಟ್ಟಿರ್ತಾರೋ, ಅಥವಾ ಯಾವುದಾದ್ರೂ ಕಾರ್ ತಗೊಂಡಿರ್ತಾರೋ, ಆಟೋ ತಗೊಂಡಿರ್ತಾರೋ, ಟೂ ವೀಲರ್ ತಗೊಂಡಿರ್ತಾರೋ, ಇಲ್ಲ ಬಸ್ಸು ಲಾರಿ ಎಲ್ಲ ತಗೊಂಡಿರ್ತಾರೋ, ಇಲ್ಲ ಯಾವುದೆಲ್ಲ ಆಫೀಸ್ ಮಾಡಿರ್ತಾರೋ, ಇಲ್ಲ ಹೋಟೆಲ್ ಮಾಡಿರ್ತಾರೋ, ಯಾವುದೋ ಬಿಸ್ನೆಸ್ ತರಕಾರಿ ಹಣ್ಣು ಹಪ್ಪಳ ವ್ಯಾಪಾರ ಮಾಡ್ತಿರ್ತಾರೋ ಗೊತ್ತಿಲ್ಲ. ಹೋಟೆಲ್ ಸಾಲ ಮಾಡಿರ್ತಾರೆ ಕೊಟ್ಟವರು. ಈಗ ಇವ್ರದ್ದು ಲಾಸ್ ಆಗಿರುತ್ತೆ ಪಾಪ, ಮೇಂಟೈನ್ ಮಾಡೋಕ್ಕಾಗಲ್ಲ, ಸಾಲ ತಗೊಬಿಟ್ಟಿರ್ತಾರೆ. ಅವ್ರು ಬಂದು ಗಲಾಟೆ ಬಿಡ್ತಾರೆ. ಈ ರೀತಿ ಸಾಲಗಾರರು, ಸಾಲ ಕೊಟ್ಟವರು ಬಂದು ಗಲಾಟೆ ಬಿಡ್ತಾರೆ. ನೋಡಿ ಇವರೇ, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತಾರೆ. ಅದಕ್ಕೆ ನಿಮ್ಮ ಶಕ್ತಿ ಸಾಮರ್ಥ್ಯ ಎಷ್ಟಿದೆ ಅಷ್ಟರಲ್ಲಿ ಸಾಲ ಮಾಡಿ, ಗೊತ್ತಾಯ್ತಾ? ಫಾರ್ ಎಕ್ಸಾಂಪಲ್, ಒಂದು ತಿಂಗಳಿಗೆ ಒಂದು 25,000 ಸಂಪಾದನೆ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಒಂದು ತಿಂಗಳಿಗೆ ನೀವು ಮನೆಯಲ್ಲಿರೋರು, ನಿಮಗೆ ಆದಾಯ ಇದೆ 25,000. ನೀವು ಬಡವರು ಶ್ರೀಮಂತರು ಯಾರೋ ಒಬ್ಬರು 25,000 ಆದಾಯ ಇರೋವಾಗ ತಿಂಗಳಿಗೆ ನೀವೆಷ್ಟು ಸಾಲ ಮಾಡಬೇಕು? ಕನಿಷ್ಠ ನೀವು ನೋಡಿ, ಜಾಸ್ತಿ ಅಂದರೆ 10,000 ಸಾಲ ಮಾಡ್ಬೇಕಿವ್ರೆ, ಅದಕ್ಕೆ ಮೇಲೆ ಸಾಲ ಮಾಡಬಾರ್ದು. ಯಾಕೆ ಅಂದರೆ ತಿಂಗಳಿಗೆ ನೀವು 25,000 ಸಂಪಾದನೆ ಮಾಡ್ತೀರ, ಆಮೇಲೆ 10,000 ತೀರಿಸ್ಬೋದು. ಅದೇ ನೀವು 25,000 ತಿಂಗಳಿಗೆ ಸಂಪಾದನೆ ಮಾಡ್ತೀರಾ, ಇಲ್ಲಿ 2 ಲಕ್ಷ, 3 ಲಕ್ಷ, 5 ಲಕ್ಷ, 10 ಲಕ್ಷ ಸಾಲ ಮಾಡಿಬಿಟ್ರೆ ಹೇಗ್ರಿ? ಆಮೇಲೆ ಕೆಲಸ ಕಳ್ಕೊಳ್ತೀರೋ, ಅವಾಗ ಎಲ್ಲಿ ಮಾಡೋದು? ಕೆಲಸ ಕಳ್ಕೊಂಡ್ರೆ ಎಲ್ಲವೂ ಸುಸೂತ್ರವಾಗಿ ನಡೆದ್ರೆ ಪರವಾಗಿಲ್ಲ. ಮಧ್ಯದಲ್ಲಿ ಏನೇನೋ ಪ್ರಾಬ್ಲಮ್ ಬರ್ತದೆ, ಎಕ್ಸ್ಟ್ರಾ ಯಾವುದೆಲ್ಲ ಆಕ್ಸಿಡೆಂಟ್ ಕೇಸ್ ಬರುತ್ತೆ. ಇಲ್ಲಿ ಮನೆಗಳಲ್ಲಿ ಯಾರ್ದೋ ಒಂದು ಆಕ್ಸಿಡೆಂಟ್ ಆಗ್ಬೋದು, ಇಲ್ಲ ಇಲ್ಲೆಲ್ಲೋ ಅರ್ಜೆಂಟಾಗಿ ಮದುವೆ ಬರುತ್ತೆ, ಇಲ್ಲ ಅರ್ಜೆಂಟಾಗಿ ಯಾವುದೋ ಮನೆ ಸೈಟ್ ತೊಗೋಬೇಕು, ಇಲ್ಲೆಲ್ಲೋ ಈ ಥರ ಖರ್ಚುಗಳು ಬರ್ತವೆ. ಆವಾಗ ಎಲ್ಲಿ ಮಾಡ್ತೀರಾ? ಅದಕ್ಕೆ ಸಾಲ ಮಾಡೋವಾಗ ಯೋಚನೆ ಮಾಡಿ, ನೀವು ಎಷ್ಟು ಸಾಲ ಮಾಡ್ತೀವಿ, ತಿಂಗಳಿಗೆ ಎಷ್ಟು ಹಣ ಉಳಿಯುತ್ತೆ ನಿಮಗೆ, ಅದರಲ್ಲಿ ಕೇವಲ 25% ಸಾಲ ಮಾಡಬೇಕಷ್ಟೇ. ಫಾರ್ ಎಕ್ಸಾಂಪಲ್ಲು, ತಿಂಗಳಿಗೆ ನೀವು 25,000 ಉಳಿಯುತ್ತೆ ನಿಮಗೆ, ಮನೆಯಲ್ಲೆಲ್ಲ ತಿಟ್ಕೊಳ್ಳಿ, 10,000 ಸಾಲ ಮಾಡಿ ಸಾಕು, ಅದಕ್ಕೆ ಮೇಲೆ ಮಾಡಬೇಡಿ. ಅರ್ಥ ಆಯ್ತಾ? ತಿಂಗಳಿಗೆ 10,000 ಕಟ್ತಿರಲ್ಲ ಇನ್ಸ್ಟಾಲ್ಮೆಂಟು, ಅಷ್ಟು ಸಾಲ ಮಾಡಿ. ತಿಂಗಳಿಗೆ 10,000 ಕಟ್ತಿರಲ್ಲ ಆ ಥರ. ಅದು ಬಿಟ್ಟು ನೀವು ಎಷ್ಟೆಷ್ಟೋ ಸಾಲ ಮಾಡಿಬಿಟ್ರಿ ಹಿಂಗ್ರಿ ಆಗುತ್ತಾ ಹೇಳಿ? ಯಾವಾಗಲೂ ಒಂದೇ ಥರ ವ್ಯಾಪಾರ ನಡೀತಾ? ಯಾವಾಗಲೂ ಒಂದೇ ಥರ ಕೆಲಸ ಇರುತ್ತೆ. ಕೆಲವು ಸಾರಿ ಕೆಲಸಗಳಲ್ಲಿ IT ಕಂಪ್ನಿಗಳಿರ್ಬೋದು, ಆಫೀಸ್ಗಳಿರ್ಬೋದು, ಕೆಲಸದಿಂದ ತೆಗೆದು ಬಿಡ್ತಾರೆ ರೀ. ಈ ಕಡೆ ಮಕ್ಕಳನ್ನ ಒಳ್ಳೆ ಸ್ಕೂಲಿಗೆ ಸೇರಿಸಿರ್ತೀರ, ಏನೋ ಸಂಪಾದನೆ ಆಗ್ತಾಯಿದೆ, ಆದಾಯ ಬರ್ತಾಯಿದೆ ಅಂದ್ಬಿಟ್ಟು ಮಕ್ಕಳೆಲ್ಲ ಒಳ್ಳೆ ಸ್ಕೂಲಿಗೆ ಸೇರಿಸಿರ್ತೀರ. ಮನೇನೂ ಒಳ್ಳೆ ಮನೆ ಮಾಡಿರ್ತೀರ, ಬಾಡಿಗೆಗೋ ಲೀಸ್ಗೋ. ಮನೆ ತುಂಬ ಸೋಫಾ ಸೆಟ್ಗಳು, ಫ್ರಿಡ್ಜು, ವಾಷಿಂಗ್ ಮಿಷಿನು, AC ಅದು ಇದು ತುಂಬಿಸ್ಕೊಬಿಟ್ಟಿರ್ತೀರ. ಲಾಸ್ಟಿಗೆ ನೀವು ಕೆಲಸ ಕಳ್ಕೊಬಿಟ್ರೆ ಆಮೇಲೆ ಏನ್ರಿ ಬಿಡೋದು? 3-4 ತಿಂಗಳು 6 ತಿಂಗಳು ಕೆಲಸ ಇಲ್ಲಾಂದರೆ ಎಲ್ಲಿಂದ ತರೋದು? ಬೇರೆ ಯಾವುದೋ ಆದಾಯ ಇಲ್ಲಾಂದರೆ ಸಿಕ್ಕಾಕೊಬಿಡ್ತೀರ. ಇಲ್ಲೂ ಕೆಲವ್ರು ಸಾಲ ಮಾಡ್ತಾರೆ. ಇವ್ರೆ ಹೇಗೆ ಗೊತ್ತಾ? ಈ ಆನ್ಲೈನಲ್ಲೇ ಸಿಕ್ಕಾಪಟ್ಟೆ ಬ್ಯಾಂಕ್ಗಳಲ್ಲಿ ಸಾಲ ಕೊಡ್ತಾರೆ, ಆನ್ಲೈನಲ್ಲೇ ಕೊಡ್ತಾರೆ. ಅವ್ರು ಏನು ಹೆಚ್ಚಾಗಿ ಡಾಕ್ಯುಮೆಂಟ್ ಕೇಳಲ್ಲ. ಇವರೆಲ್ಲಿ ಮಾಡ್ತಾರೆ, ಈ ಬ್ಯಾಂಕಲ್ಲಿ ಸಾಲ ತಗೊಬಿಡೋದು, ಆರಾಮಾಗಿ ಮಜಾ ಮಾಡ್ತಾ ಕೂತ್ಕೊಳ್ಳೋದು. ಆ ಬ್ಯಾಂಕ್ ಆಮೇಲೆ ಇದು ಖಾಲಿ ಆಗಿತ್ತಾಗ ಹಾಕೋಷ್ಟೊತ್ತಿಗೆ ಇಲ್ಲಲ್ಲಿ ಬ್ಯಾಂಕಲ್ಲಿ ಸಾಲ ಮಾಡಿಬಿಡೋದು, ಬೇರೆ ಬ್ಯಾಂಕಲ್ಲಿ. ಈ ಬ್ಯಾಂಕಿಗೆ ಆ ಬ್ಯಾಂಕಲ್ಲಿ ಸಾಲ ಮಾಡಿದ್ದು ಸ್ವಲ್ಪ ಕಟ್ಟೋದು, ತಿರ್ಗಿ ಆ ಕಡೆಯಲ್ಲೂ ಸಾಲ, ಈ ಕಡೆಯಲ್ಲೂ ಸಾಲ. ಈಗ ಹೊಸ್ದಾಗಿ ಮಾಡಿರ್ತಾರೆ ಸಾಲ, ಅದರಿಂದ ಸ್ವಲ್ಪ ಈ ಬ್ಯಾಂಕಿಗೆ ಕಟ್ಟೋದು, ಹಳೆ ಬ್ಯಾಂಕಿಗೆ. ಆಮೇಲೆ ಅದನ್ನೂ ಖರ್ಚುಗಳು ಮಾಡ್ತಾ ಕೂತ್ಕೊಳ್ಳೋದು, ಮಜಾ ಮಾಡ್ತಾ ಕೂತ್ಕೊಳ್ಳೋದು, ಏನೇನಕ್ಕೂ ವೇಸ್ಟ್ ಖರ್ಚು.
ಆಮೇಲೆ ಅದು ಖಾಲಿ ಆಗೋಷ್ಟೊತ್ತಿಗೆ ಇನ್ನೊಂದು ಬ್ಯಾಂಕಲ್ಲಿ ಸಾಲ ಬಿಡೋದು. ಇವಾಗ 2 ಬ್ಯಾಂಕಲ್ಲಿ ಸಾಲ ಇರುತ್ತೆ, ಈ ಬ್ಯಾಂಕದು ಆ ಬ್ಯಾಂಕದು. ಇವಾಗ ಇನ್ನೊಂದು ಬ್ಯಾಂಕಲ್ಲಿ ಸಾಲ ಮಾಡಿರ್ತಾರೆ. ಅದ್ರದ್ದು ತಗೊಂಡು ಇದಕ್ಕೂ ಸ್ವಲ್ಪ ಕಟ್ಟೋದು, ಇಲ್ಲಿ ಉಳಿದು ಇದೆಲ್ಲ ಮಜಾ ಮಾಡೋದು. ಆಮೇಲೆ ಅದು ಖಾಲಿ ಆಗೋಷ್ಟೊತ್ತಿಗೆ ಇನ್ನೊಂದು ಸಾಲ ಮಾಡೋದು. ಇವ್ರ ಕಥೆ ನೋಡ್ರಿ ಹೇಗಿರುತ್ತೆ ಅಲ್ವಾ. ಆಮೇಲೆ ಏನು ಮಾಡೋಕ್ಕತ್ತೆ, 4 ಬ್ಯಾಂಕಲ್ಲಿ ಸಾಲ ಮಾಡೋಷ್ಟೊತ್ತಿಗೆ ಆಮೇಲೆ ಈ ಬ್ಯಾಂಕ್ ಆ ಬ್ಯಾಂಕಿಗೆ ಸ್ವಲ್ಪ ಕಟ್ಟೋಕ್ಕಾಗಲ್ಲ ತಗೊಂಡಿದ್ದು ಇನ್ನೊಂದು ಬ್ಯಾಂಕಲ್ಲಿ. ಆವಾಗ ಸಿಕ್ಕಾಗೋಗ್ಬಿಡ್ತಾರೆ. ಸಾಲ ಕೊಟ್ಟವ್ರು ಎಲ್ಲಿ ಬಿಡ್ತಾರೆ, ಅಪ್ಪ ಅಮ್ಮ ಇರ್ತಾರಲ್ಲ ಮನೆ, ಅಣ್ಣ ತಮ್ಮ ಅಕ್ಕ ಯಾರೋ ಒಬ್ರು ಇರ್ತಾರಲ್ಲ ಅವ್ರ ಮನೆ ಹತ್ರ ಹೋಗಿ ಗಲಾಟೆ ಮಾಡ್ತಾರೆ. ಯಾರೋ ಸಾಲ ಕೊಟ್ಟವ್ರು. ಇದೆಲ್ಲ ಬೇಕಾ ಹೇಳ್ರಿ ಇವ್ರೆ, ಬೇಕೇನ್ರಿ ಹೇಳಿ. ನೋಡಿ, ಸಾಲ ತಗೊಳ್ಳಿ, ದುಂದು ವೆಚ್ಚ ಮಾಡಬೇಡಿ. ಅದೆಲ್ಲ ಏನಕ್ಕೆ ಸಾಲ ತಗೊಂಡಿದ್ರಿ ಹಾಗೆ. ಇಲ್ಲದು ವ್ಯಾಪಾರ ಮಾಡೋರು ನಿಮ್ಮ ಹತ್ರ ಬಂಡವಾಳ ಇಲ್ಲ ಅಂದರೆ ದಯವಿಟ್ಟು ಸಾಲ ಮಾಡಿ ಬಂಡವಾಳ ಹಾಕಬೇಡಿ. ಲಾರಿ ಹೇಳ್ತಾ ಇದ್ದಲ್ಲಿ ಸಾಲ ಮಾಡಿ ಬಂಡವಾಳ ಹಾಕಬೇಡಿ. ಬೇಕಾದರೆ ಒಂದು ವಾಚ್ಮನ್ ಕೆಲಸ ಮಾಡಿ ಹಣ ಸಂಪಾದನೆ ಮಾಡಿ, ಕೂಲಿ ಕೆಲಸ ಮಾಡಿ ಹಣ ಸಂಪಾದನೆ ಮಾಡಿ, ಯಾವುದೋ ಒಂದು ಚಿಕ್ಕ ಕೆಲಸ, ತರಕಾರಿ ವ್ಯಾಪಾರನೋ ಇನ್ನೊಂದು ಹೋಟ್ಲಲ್ಲಿ ಕೆಲಸ, ಆಫೀಸಲ್ಲಿ ಕೆಲಸ ಮಾಡಿ ಹಣ ಸಂಪಾದನೆ ಮಾಡಿ. ನೀವು ಮಾಡಿರೋ ಹಣನ ನೀಟಾಗಿ ಆರ್ ಡಿ ಕಟ್ಟಿ. ಬ್ಯಾಂಕ್ಗಳು ಇದಾವೆ, ಒಳ್ಳೆ ಬ್ಯಾಂಕ್ಗಳಿದ್ದಾವೆ, ಆರ್ ಡಿ ಕಟ್ಟಿ ತಿಂಗಳು ಒಂದು 2 ವರ್ಷ 3 ವರ್ಷ 5 ವರ್ಷ ಆರ್ ಡಿ ಕಟ್ಟಿ. ಅದು ಒಂದಷ್ಟು ಬಡ್ಡಿ ಸಮೇತ ಒಂದು ಫಿಕ್ಸೆಡ್ ಡಿಪಾಸಿಟ್ ಹಣ ಬರುತ್ತೆ. ಅದನ್ನು ತಗೊಂಡು ಆಮೇಲೆ ನೀವು ವ್ಯಾಪಾರ ಮಾಡೋಕ್ಕೋಗಿ. ಆದಷ್ಟು ಮನೇನ ಲೀಸ್ಗೆ ಹಾಕ್ಕೊಳ್ಳಿ. ಫಸ್ಟ್ ಚಿಕ್ಕ ಮನೆ ಆದರೂ ಪರವಾಗಿಲ್ಲ, ಮನೇನ ಲೀಸ್ಗೆ ಹಾಕ್ಕೊಳ್ಳಿ. ಆಮೇಲೆ ಅಂಗಡಿ ಕೂಡ ಲೀಸಿಗೆ ಸಿಕ್ಕಿರೆ ಹಾಕ್ಕೊಳ್ಳಿ. ಆಮೇಲೆ ವ್ಯಾಪಾರ ಮಾಡಿ, ಅಂಗಡಿಗೆ ಬಂಡವಾಳ ಹಾಕ್ಕೊಂಡು, ಇಲ್ಲ ಹೋಟೆಲ್ ಮಾಡಿ, ಇಲ್ಲ ಫ್ಯಾಕ್ಟ್ರಿ ಮಾಡಿ, ಯಾವುದೇ ಮಾಡಿ. ನಿಮ್ಮದು ಸ್ವಂತದ್ದು 90% ಬಂಡವಾಳ ನಿಮ್ಮದು ಸ್ವಂತದ್ದು ಇರಬೇಕು. ಎಷ್ಟು ಪರ್ಸೆಂಟು? 90% ನಿಮ್ಮದು ಸ್ವಂತದ್ದು ಇರಬೇಕು. ಇಲ್ಲ 10% ಸಾಲ ಆದರೂ ಪರವಾಗಿಲ್ಲ. ಅದು ಬಿಟ್ಟು ಸ್ವಂತದ್ದು 10%, 90% ಸಾಲ ಅಂದರೆ ಹೆಂಗ್ರಿ ಸ್ವಾಮಿ. ಆಮೇಲೆ ಎಲ್ಲ ಲಾಸ್ ಆಗಿಬಿಡೋದು. ಲಾಸ್ ಆಗಿಬಿಟ್ಟು ಯೂಟ್ಯೂಬ್ನಲ್ಲಿ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಕೂತ್ಕೊಳ್ಳೋದು, ಕೆದಕ್ತಾ ಯಾರ್ಯಾರು ಸ್ವಾಮಿಗಳು ಸಿಗ್ತಾರೆ ನಮ್ಮಂಥವ್ರು ಅಂತ ಅವರಿಗೆ ಒಂದು ಕಾಮೆಂಟ್ ಮಾಡೋದು, ಸಭೆಯಲ್ಲಿ ನೀವು ನಂಬರ್ ಕೊಡಿ ಅಂತ ತಗೊಳ್ಳೋದು. ಸಭೆಯಲ್ಲಿ ಅದು ಸಾಲ ಆಗಿಬಿಟ್ಟಿದ್ದೀನಿ, ಬಡವಲ ಆಗಿಬಿಟ್ಟಿದ್ದೀನಿ, ಏನು ಮಾಡೋದು, ದಾರಿ ತೋರಿಸಿ ಅಂತೇಳೋದು. ಇದೆಲ್ಲ ಬೇಕಾ ಹೇಳಿ ಇವ್ರೆ, ಇದೆಲ್ಲ ಬೇಕಾ ಹೇಳಿ. ಆಮೇಲೆ ಇವ್ರ ಹತ್ರ ಸಾಲ ಕೇಳೋದು, ಅಣ್ಣನೋ ತಂಗಿಯಲೋ ಅಕ್ಕಲೋ ಇಲ್ಲೊಬ್ರ ಮತ್ತೊಬ್ರು. ಅವ್ರು ಕೊಡಲಿಲ್ಲ ಅಂದ್ರೆ ಇವರು ಬೈಕೊಳ್ಳೋದು ಅವ್ರಲ್ಲ. ನೋಡಿ, ನಾವು ಕೊಟ್ಟರೆ, ನಾವು ಸಾಲ ಕೇಳಿದರೆ ಕೊಡಲಿಲ್ಲ, ನಮ್ಮ ಕಷ್ಟಕ್ಕೆ ಹಣ ಕೇಳಿದ್ರೆ ಕೊಡ್ತಾಯಿಲ್ಲ, ನಮ್ಮ ಅಕ್ಕ ಕೊಡ್ತಾಯಿಲ್ಲ, ನಾವು ಭಾವ ಕೊಡ್ತಾಯಿಲ್ಲ, ನಾವು ಅಣ್ಣ ಕೊಡ್ತಾಯಿಲ್ಲ, ನಮ್ಮ ಅತ್ತಿಗೆ ಕೊಡ್ತಾಯಿಲ್ಲ, ಚಿಕ್ಕಪ್ಪ ಕೊಡ್ತಾಯಿಲ್ಲ, ದೊಡ್ಡಮ್ಮ ಕೊಡ್ತಿಲ್ಲ. ಇವ್ರು ಯಾರೂ ನಮ್ಗೆ ಆಗ್ತಾಯಿಲ್ಲ, ಇವ್ರು ಯಾರೂ ನಮಗಿಲ್ಲ, ಎಲ್ಲ ಸತ್ತೋಗ್ಬಿಟ್ಟಿದ್ದಾರೆ ಇವರು. ಇವತ್ತಿಂದ ಇವರೆಲ್ಲ ಸತ್ತೋಗ್ಬಿಟ್ರು, ಇವರು ಎಲ್ಲ ಸತ್ತೋಗ್ಬಿಟ್ರು. ನೋಡಿ ಹೆಂಗಿದೆ ಕತೆ. ಅವರು ಪಾಪ ಬೆಳಗ್ಗೆ 3:30 4:00 ಎದ್ದು ಏನೋ ಕೂಲಿ ಕೆಲಸನೋ, ಹೋಟೆಲ್ ಕೆಲಸನೋ, ಆಫೀಸ್ ಕೆಲಸನೋ, ಬ್ಯಾಂಕ್ ಕೆಲಸನೋ ಮಾಡ್ತಾರೆ. ಅವರೆಲ್ಲ ಮಾಡಿ ಹಣ ಆರ್ ಡಿ ಕಟ್ತಾರೆ, ಬ್ಯಾಂಕಲ್ಲಿ ಉಳಿಸ್ಕೊಳ್ತಾರೆ. ಅವರು ಒಂದಷ್ಟು ತಿನ್ನೋದು ಕುಡಿಯೋದು ಲಿಮಿಟಾಗಿ ಇಟ್ಕೊಳ್ತಾರೆ. ಏನು ತಿನ್ನಬೇಕೋ ಅದನ್ನೇ ತಿಂತಾರೆ ಸರಳವಾಗಿ, ಏನು ಕುಡಿಬೇಕು ಅದನ್ನೇ ಕುಡಿತಾರೆ ಸರಳವಾಗಿ. ಎಷ್ಟು ಖರ್ಚು ಮಾಡಬೇಕು ಅಷ್ಟೇ ಖರ್ಚು ಮಾಡಿಕೊಂಡು, ಲಿಮಿಟಾಗಿ ಖರ್ಚು ಮಾಡಿಕೊಂಡು, ಏನೋ ತಿಂದು ಮಜಾ ಮಾಡ್ದಿರ ಅವರು ಪೈಸಾ ಉಳಿಸ್ತಾರೆ. ಅಭಿವೃದ್ಧಿ ಆಗಿರ್ತಾರೆ. 1 2 ವೀಲರು, ಕಾರು, ಒಂದು ಸೈಟು, ಮನೆ ಏನೋ ತಗೊಂಡು ಅದನ್ನಲ್ಲೇ ತಿನ್ನೋದು ಕುಡಿಯೋದು ಉಳಿಸಿ ಹಗಲು ರಾತ್ರಿ ಕಷ್ಟಪಟ್ಟು ಅದೇ ಚಿಂತನೆಯಲ್ಲಿ ಒಳ್ಳೆ ರೀತಿಯಲ್ಲಿ ಅಕ್ಕನೋ ತಮ್ಮನೋ ಅಣ್ಣನೋ ಭಾವನೋ ಚಿಕ್ಕಪ್ಪನೋ ಅವರೆಲ್ಲ ಉಳಿಸ್ಕೊಂಡಿರ್ತಾರೆ ಅವರು ಅಲ್ವಾ. ಇವರು ಸಾಲ ಮಾಡಿಬಿಟ್ಟು ಇಷ್ಟ ಬಂದಾಗ ಹಣ ಖರ್ಚು ಮಾಡಿ, ಇಷ್ಟ ಬಂದಾಗ ಹಾಳು ಮಾಡಿ, ಇಷ್ಟ ಬಂದಾಗ ಮಜಾ ಉಡಾಯಿಸಿ, ಈ ಕಡೆ ಹಣನ ತಗೊಂಡಿದ್ದಾನೆ ವ್ಯಾಪಾರಕ್ಕೆ ಅಂತ ತಗೊಂಡು, ಇಲ್ಲ ಏನೋ ಉದ್ಧಾರಕ್ಕೆ ಅಂತ ತಗೊಂಡು ಅದ್ರ ಕಡೆ ಗಮನ ಕೊಡ್ದಿರ ಎಲ್ಲ ಹಾಳು ಮಾಡ್ಕೊಬಿಟ್ಟು, ಈಗ ಅವರು ನನಗಾಗಲಿಲ್ಲ, ಆಗಲಿಲ್ಲ, ನಮಗೆ ಆಗ್ತಿಲ್ಲ, ಅವ್ರು ಸರಿಯಿಲ್ಲ, ಇವ್ರು ಸರಿಯಿಲ್ಲ, ಇವರೆಲ್ಲ ಸೊತಾಗ್ಬಿಟ್ರು ನಮ್ಮ ಭಾಗಕ್ಕೆ ಇವರೆಲ್ಲ ಸೊತಾಗ್ಬಿಟ್ರು ಅಂದರೆ ಯಾವ ನ್ಯಾಯ ಇವರೇ. ಇವರು ತಿಂತಾರೆ, ಕುಡಿತಾರೆ, ಸೇರಬಾರ್ದವ್ರ ಜೊತೆಲ್ಲ ಸೇರ್ತಾರೆ, ಫ್ರೆಂಡ್ಸ್ ಜೊತೆ ಎಲ್ಲ ಮಜಾ ಉಡಾಯಿಸ್ತಾರೆ, ಏನೆಲ್ಲ ಮಾಡ್ಬಿಟ್ಟು ಹಾಳು ಮಾಡ್ಬಿಡ್ತಾರೆ ಇವರು. ಅದೇ ಅವರು ಉಳಿಸೋರು ಪಾಪ ಎಷ್ಟು ಸ್ಟ್ರಿಕ್ಟಾಗಿ ಉಳಿಸ್ತಾರೆ. ಅವಾಗೂ ಬೈಗೊಳ್ಳೋದು, ಈ ದೇವ್ರು ಸರಿಯಿಲ್ಲ, ದೇವರು ಕೊಟ್ಟವ್ರಿಗೆ ಕೊಡ್ತಾರೆ ನಮಗೆ ಕೊಡಲ್ಲ, ಕೊಟ್ಟವ್ರಿಗೆ ಕೊಡ್ತಾರೆ ನಮಗೆ ಕೊಡಲ್ಲ, ಇವ್ರು ದೇವ್ರು ಸರಿಯಿಲ್ಲ, ಇಲ್ವಲ್ಲ ದೇವ್ರು ನಂಬಲ್ಲ, ನಾನು ಬೇರೆ ಧರ್ಮಕ್ಕೆ ಕನ್ವರ್ಟ್ ಆಗಿಬಿಡ್ತೀನಿ. ಯಾವುದು ಈ ಹಿಂದೂ ಧರ್ಮನೇ ಬೇಡ, ನಾನು ಬೇರೆ ಧರ್ಮಕ್ಕೆ ಕನ್ವರ್ಟ್ ಆಗಿಬಿಡ್ತೀನಿ. ಹಿಂದೂ ಧರ್ಮದ ದೇವರುಗಳು ಸರಿಯಿಲ್ಲ, ಗುರುಗಳು ಸರಿಯಿಲ್ಲ, ಗುರುಗಳು ಸರಿಯಿಲ್ಲ, ನಾನು ಬೇರೆ ಧರ್ಮಕ್ಕೆ ಕನ್ವರ್ಟ್ ಆಗಿಬಿಡ್ತೀನಿ. ಗುರುಗಳು ಯಾಕೆ ಸರಿಯಿಲ್ಲ? ಗುರುಗಳು ಅಂದರೆ ಇವರು ಕಂಡು ಗುರುಗಳ ಹತ್ರ ಹೋಗ್ಬಿಡೋದು. ಕಂಡು ಗುರುಗಳು ಯಾವನ್ನ ಏನು ಹೇಳಿದ್ರೆ ಮಾಟ ಮಾಡಿಕೊಡ್ತೀನಿ, ಮಂತ್ರ ಮಾಡಿಕೊಡ್ತೀನಿ,
ಅದೇನೋ ಮಂತ್ರಿಸ್ಕೊಡ್ತೀನಿ, ನೀನು ಇಮಿಡಿಯೇಟ್ಲಿ ಶ್ರೀಮಂತನಾಗ್ಬಿಡ್ತೀಯ, ಇಮಿಡಿಯೇಟ್ಲಿ ನೀನು ಕುಂಡಲಿನಿ ಶಕ್ತಿ ಏರಿಸ್ಕೊಂಡ್ಬಿಡ್ತೀಯ, ಇಮಿಡಿಯೇಟ್ಲಿ ನಿನಗೆ ಸಿದ್ಧಿಗಳು ಬಂದ್ಬಿಡ್ತಾವೆ, ಇಮಿಡಿಯೇಟ್ಲಿ ನಿನಗೆ ದೇವ್ರು ತೋರಿಸ್ಬಿಡ್ತೀನಿ ನಾನು. ಜಸ್ಟ್ 3 ತಿಂಗಳಲ್ಲಿ, ಜಸ್ಟ್ 15 ದಿನದಲ್ಲಿ ನಿನಗೆ ದೇವ್ರನ್ನ ತೋರಿಸ್ಬಿಡ್ತೀನಿ, ನಿನಗೆ ಕುಂಡಲಿನಿ ಏರಿಸ್ಕೊಟ್ಬಿಡ್ತೀನಿ. ಆಮೇಲೆ ನೀನು ದೊಡ್ಡ ಶ್ರೀಮಂತ ಆಗ್ಬಿಡ್ತೀಯ, ಬೇಜಾರು ಹಣ ಮಾಡ್ಬೋದು, ದೊಡ್ಡ ಗುರು ಆಗ್ಬೋದು ಅಂತ ಕೆಲವರೆಲ್ಲ ಯೂಟ್ಯೂಬಲ್ಲೇ ಬಿಲ್ಡಪ್ಗಳು ಕೊಟ್ಟಿರ್ತಾರಲ್ಲ ಅಂಥವ್ರು ಸವಸ ಮಾಡ್ತಾರೆ. ಅವರು ಇಂಥವ್ರಿಗೆ ಬಕರಾಗಳಿಗೆ ಕಾಯ್ತಿರ್ತಾರೆ. ಇವರೇ ಮೊದಲೇ ಕೆಟ್ಟವರು, ಇವ್ರಿಗಿಂತ ದೊಡ್ಡ ಕಳ್ಳರು ಅವರು ಕೆಟ್ಟವರು, ಗೊತ್ತಾಯ್ತಾ? ಅವರಿನ್ನೂ ಮಜಾ ಉಡಾಯಿಸ್ತಾರೆ ಇವ್ರನ್ನ ಬಳಸ್ಕೊಂಡು. ಇಂಥವ್ರು ಎಲ್ಲಿವರೆಗೂ ಸಿಗ್ತಾರೆ ಅವ್ರಿಗೆ, ಅಮಾಯಕರು ಅಥವಾ ಚಿಕ್ಕ ಕಳ್ಳರನ್ನ ದೊಡ್ಡ ಕಳ್ಳರು ತಿಂತಿರ್ತಾರೆ, ಚಿಕ್ಕ ಅಯೋಗ್ಯರನ್ನ ದೊಡ್ಡ ಅಯೋಗ್ಯರು ತಿಂತಿರ್ತಾರೆ, ಗೊತ್ತಾಯ್ತಲ್ಲ? ಈ ಪೆದ್ದೆಗಳು ಇವರೆಲ್ಲ ಚಿಕ್ಕ ಚಿಕ್ಕ ಪೆದ್ದೆಗಳು, ಕುರಿಗಳು, ಇವ್ರನ್ನ ಅವರು ತಿಂತಿರ್ತಾರೆ, ದೊಡ್ಡವರು, ದೊಡ್ಡ ದೊಡ್ಡ ಪೆದ್ದೆಗಳು. ಹಾಗೆ ಈ ಪ್ರಪಂಚ ಕೆಟ್ಟವರಿಂದ ಕೆಟ್ಟವರು ಬದುಕ್ತಾರೆ, ಒಳ್ಳೆಯವರಿಂದ ಒಳ್ಳೆಯವರು ಉದ್ಧಾರ ಮಾಡ್ತಾರೆ, ಒಳ್ಳೆಯವ್ರನ್ನ ಒಳ್ಳೆಯವ್ರು ಉದ್ಧಾರ ಮಾಡ್ತಾರೆ, ಕೆಟ್ಟವ್ರನ್ನ ಕೆಟ್ಟವರೇ ನಾಶ ಮಾಡ್ತಾರೆ, ಗೊತ್ತಾಯ್ತಲ್ಲ? ಅದಕ್ಕೆ ಸಾಲ ಮಾಡಬೇಡ, ಸಾಲದು ಇರಬೇಡ ಅಂತ ಪುರಂದರದಾಸರು ಹೇಳಿದ್ದಾರೆ. ಯಾರು? ಪುರಂದರದಾಸರು ಏನು ಹೇಳಿದ್ದಾರೆ? ಸಾಲ ಮಾಡಬೇಡ, ಸಾಲದು ಇರಬೇಡ. ಬಸ್ಸುಗಳ ಒಳಗಡೆ ಹೋದ್ರೆ, ನೀವು ಬಸ್ ಒಳಗಡೆ ಹೋದರೆ ಸೈಡಲ್ಲಿ ಹಾಕಿರ್ತಾರೆ ಒಳಗಡೆ ಹಾಕಿ, ಗೊತ್ತಾಯ್ತಲ್ಲ? ನೋಡ್ರಿ, ನೀವು ಯಾವುದೇ ಧರ್ಮದವರಾಗಿರಿ, ಯಾವುದೇ ಜಾತಿಯವರಾಗಿರಿ, ಬಡವರಾಗಿರಿ, ಶ್ರೀಮಂತರಾಗಿರಿ, ಸಾಲ ಮಾಡುವಾಗ ತುಂಬ ಆಲೋಚನೆ ಮಾಡಿ ಸಾಲ ತೊಗೊಂಡು ಬಂದಿದ್ದ ದುಡ್ಡನ್ನು ಒಳ್ಳೆಯದಕ್ಕೆ ಯೂಸ್ ಮಾಡಿ ಇವರೇ. ಅದು ಬಿಟ್ಟು ಸಾಲ ಮಾಡಿಬಿಡೋದು, ಸಾಲ ಯಾರು ಕೊಟ್ಟರು ಅವ್ರಿಗೆ ಅವ್ರನ್ನೇ ಬೈಕೊಳ್ಳೋದು, ಅವರಿಂದ ತಪ್ಪಿಸ್ಕೊಂಡು ಓಡಾಡೋದು ಅವೆಲ್ಲ ಮಾಡಬೇಡಿ. ಹಾಗೆ ಸಾಲ ಕೊಟ್ಟವರು ಎಲ್ಲರನ್ನ ಒಂದೇ ರೀತಿ ನೋಡಬೇಡಿ. ಒಳ್ಳೆಯವರು ಇರ್ತಾರೆ, ಅವ್ರ ಟೈಮ್ ಸರಿ ಇಲ್ವೋ ಏನೋ ಪಾಪ, ಒಳ್ಳೆಯವರು ಇರ್ತಾರೆ, ಕಷ್ಟಕ್ಕೆ ಸಿಕ್ಕಾಗ್ಬಿಡ್ತಾರೆ, ಅವ್ರ ಹತ್ರ ಸ್ವಲ್ಪ ದಯಾ ದಾಕ್ಷಿಣ್ಯ ನೋಡಿ ತೋರಿಸಿ ಅವ್ರ ಮೇಲೆ. ಅವ್ರಿಗೆ ಸಾಧ್ಯವಾದರೆ ಇಲ್ಲೂ ಸ್ವಲ್ಪ ಹಣ ಕೊಡಿ, ಹೆಂಗೋ ಕಳ್ಕೊಬಿಟ್ಟಿರ್ತಾರೆ, ಮತ್ತೆ ಅವ್ರು ತೀರಿಸ್ಬೋದು. ಇಷ್ಟೆಲ್ಲ ಹೇಳ್ತಾ ಈ ಕಾರ್ಯಕ್ರಮಲ್ಲಿ ನಾನು ಮುಗಿಸ್ತಾ ಇದ್ದೀನಿ, ಟೈಮ್ ಆಯಿತು. ಇವರೇ ಸಾಲ ಮಾಡಿ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಳ್ತಾರೆ, ಸಾಲ ಮಾಡಿ ಎಷ್ಟೋ ಜನ ಮನೆ ಬಿಟ್ಟು ಓಡೋಗ್ತಾರೆ. ಸಾಲ ಮಾಡಿ ಸಾಲ ಕೆಳಕ್ಕೆ ಬರ್ತಾರಲ್ಲ ಅವ್ರು ಕೂಡ ಟಾರ್ಚರ್ ತಾಳಲಾರ್ದೆ ಅವ್ರನ್ನೇ ಇವ್ರು ಸಾಯಿಸಾಕ್ಬಿಟ್ಟು ತಿರುಗಿ ಸಿಕ್ಕಾಕೊಂಡು ಜೈಲಿಗೆ ಹೋಗಿರ್ತಾರೆ. ಏನು ಹೇಳ್ದಲ್ಲ, ಸಾಲ ಯಾರು ಕೊಟ್ಟವ್ರಿ ಕೊಟ್ಟಿರೋರು ಇವ್ರಿಗೆ ಬಂದು ಕೇಳ್ತಿರ್ತಾರೆ. ಇವ್ರಿಗೆ ಹೇಳಿ ವಾಯ್ದಾಗ್ಲಿ ಹೇಳಿ ಸಾಕಾಗಿ ಲಾಸ್ಟ್ಗೆ ಯಾರು ಸಾಲ ಕೊಟ್ಟವರು ಅವ್ರನ್ನೇ ಇವರು ಸಾಯಿಸಾಕ್ಬಿಟ್ಟು ಇನ್ನೂ ಅವ್ರ ಹತ್ರ ಇರೋದೆಲ್ಲ ದೋಚ್ಕೊಂಡು ಓಡೋಗ್ಬಿಡ್ತಾರೆ. ಆಮೇಲೆ ಪೊಲೀಸ್ನವರು ಇವರು ಹುಡ್ಕಾಡಿದ ಮೇಲೆ ಕ್ಲೂಸ್ ಸಿಕ್ಕಿ ಪ್ರೂಫ್ ಸಿಕ್ಕಿ ಎವಿಡೆನ್ಸ್ ಸಿಕ್ಕಿ ಇವ್ರನ್ನ ಎತ್ತಾಗೊಂಡಾಗಿ ರುಬ್ಬಿ ಲಾಸ್ಟಿಗೆ ಜೈಲಿಗೆ ಇಡ್ತಾರೆ. ಸತ್ತವ್ರು ಅವ್ರು ಸತ್ತ, ಇವರು ಕೂಡ ಜೈಲಿಗೆ ಹೋಗ್ತಾರೆ. ಇವೆಲ್ಲ ಬೇಕಾ ಹೇಳಿವ್ರೆ? ಇಷ್ಟೇ ಅಲ್ಲ, ಸಾಲ ಕೊಟ್ಟು ಸ್ನೇಹಿತರು ಸ್ನೇಹ ಕಳ್ಕೊಳ್ತಾರೆ, ಬಂಧುಗಳು ಬಂಧುತ್ವ ಕಳ್ಕೊಳ್ತಾರೆ. ಇದೆಲ್ಲ ಬೇಕಾಗಿವ್ರೆ? ಅದಕ್ಕೆ ಸಾಲ ಕೊಡೋರು ಎಚ್ಚರಿಕೆ ಅಂದಿರಿ, ಸಾಲ ತಗೊಳ್ಳೋರು ಎಚ್ಚರಿಕೆ ಅಂದಿರ್ರಿ. ಸ್ನೇಹ ಕಳ್ಕೊಬೇಡಿ, ಬಂಧುತ್ವ ಕಳ್ಕೊಬೇಡಿ ಇವರೇ. ಹಾಗೆ ಪ್ರಾಣ ಕಳ್ಕೊಬೇಡಿ, ಆತ್ಮಹತ್ಯೆ ಮಾಡ್ಕೋಬೇಡಿ. ಇಷ್ಟೆಲ್ಲ ಹೇಳ್ತಾರಲ್ಲ, ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದಿಲ್ಲ. ಎಲ್ಲರೂ ಒಳ್ಳೆಯದಾಗಲಿ. ಇರೋದ್ರಲ್ಲೇ ಭೇಟಿಯಲ್ಲಿ ಮಾಡಿ ಪುರಂದರದಾಸರ ತತ್ವಗಳೆಲ್ಲ ಆದಷ್ಟು ಕೇಳಿ. ಎಲ್ಲ ಒಳ್ಳೆಯ ಗುರುಗಳು ಹೇಳೋದು ನಿಮ್ಮ ಒಳ್ಳೆಯದಕ್ಕೆ. ಯಾರೇ ಹೇಳಲಿ ದೊಡ್ಡವರು ಅದನ್ನು ಕೇಳಿ ಸ್ವಲ್ಪ. ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ, ಈ ಟಾಪಿಕ್ ಇಷ್ಟ ಆದರೆ ಒಂದು ಲೈಕ್ ಹಾಕಿ. ಒಂದು ವೇಳೆ ಇಷ್ಟ ಆಗಿಲ್ಲ ಅಂದರೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಬಾಕ್ಸಲ್ಲಿ ಮರಿಬೇಡಿ. ಏನಾದರೂ ನಾನು ನಂಬರ್ ಬೇಕಾದ್ರೆ ಕೇಳಿ, ಸಲಹೆ ಕೇಳಿ, ಕೊಡ್ತೀರಿ. ನಂಬರ್ ಕೇಳಿ, ನಂದು ವಾಟ್ಸಪ್ ನಂಬರ್ ಕೊಡ್ತೀರಿ. ಓಕೆನಾ? ಎಲ್ಲರೂ ಒಳ್ಳೆಯದಾಗಲಿ ನಿಮಗೆ, ನಂಬಿರ್ತಕ್ಕಂಥ ಒಳ್ಳೆಯವರಿಗೆ ಒಳ್ಳೆಯದಾಗಲಿ. ನಿಮ್ಮ ಕೆಲಸ ಕಾರ್ಯಗಳು ಆದಷ್ಟು ನಿರ್ವಿಘ್ನವಾಗಿ ನೆರವೇರಲಿ. ಹಾಗೆ ನಿಮ್ಮ ಸಾಲಗಳಿದ್ರೆ ಆದಷ್ಟು ಬೇಗ ಕ್ಲಿಯರ್ ಆಗಲಿ. ಸಾಲಗಳಿಂದ ಮುಕ್ತರಾಗಿ ಅಂತ ನಾನು ನಿಮಗೆ ಆಶೀರ್ವಾದ ಮಾಡ್ತೀನಿ. ನನ್ನದು ಸಹ ತಪಶಕ್ತಿ, ಯೋಗಶಕ್ತಿ ನಿಮಗೆ ಸಹಾಯ ಮಾಡಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.